ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರೆತು ಬಿಡುತ್ತದೆ? ಎ ಆನೆ, ಬಿ ನಾಯಿ, ಸಿ ಅಳಿಲು, ಡಿ ನವಿಲು. ಉತ್ತರ ಸಿ ಅಳಿಲು. ಅಳಿಲು ಆಹಾರವನ್ನು ಸಂಗ್ರಹಿಸಿ ಅದನ್ನು ಬಚ್ಚಿಟ್ಟು ಮರೆತು ಬಿಡುತ್ತದೆ. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಪ್ರತಿ ಮನೆಯಲ್ಲೂ ಹಾವನ್ನು ಸಾಕುವ ಗ್ರಾಮ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ್, ಸಿ ತ್ರಿಪುರಾ, ಡಿ ಅಸ್ಸಾಂ. ಉತ್ತರ ಎ ಮಹಾರಾಷ್ಟ್ರ. ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ಗ್ರಾಮವೊಂದರಲ್ಲಿ ಪ್ರತಿ ಮನೆಯಲ್ಲೂ ಹಾವುಗಳನ್ನು ಸಾಕುತ್ತಾರೆ. ಮೂರನೆಯ ಪ್ರಶ್ನೆ, ಹೀರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ? ಎ ಚೀನಾ, ಬಿ ಭಾರತ, ಸಿ ಅಮೆರಿಕ, ಡಿ ಬ್ರೆಜಿಲ್. ಉತ್ತರ ಬಿ ಭಾರತ. ಹೀರೋ ಬೈಕ್ ಭಾರತ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ. ನಾಲ್ಕನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆ ಆಗುತ್ತದೆ? ಎ ಕಿತ್ತಾಳೆ, ಬಿ ದ್ರಾಕ್ಷಿಗಳು, ಸಿ ಆಪಲ್, ಡಿ ಪಪ್ಪಾಯಿ. ಉತ್ತರ ಎ ಕಿತ್ತಾಳೆ. ಕಿತ್ತಾಳೆ ಹಣ್ಣಿನಲ್ಲಿರುವ ಆಂಟಿಬಯೋಟಿಕ್ಗಳು ಮತ್ತು ವಿಟಮಿನ್ ಸಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಕೀಲು ನೋವನ್ನು ಕಡಿಮೆ ಮಾಡುತ್ತದೆ. ಐದನೆಯ ಪ್ರಶ್ನೆ, ಇಸ್ಲಾಂ ಧರ್ಮದ ಜನರು ದಿನಕ್ಕೆ ಎಷ್ಟು ಬಾರಿ ನಮಾಜ್ ಮಾಡಬೇಕು? ಎ 4 ಬಾರಿ, ಬಿ 5 ಬಾರಿ, ಸಿ 7 ಬಾರಿ, ಡಿ 9 ಬಾರಿ. ಉತ್ತರ ಬಿ 5 ಬಾರಿ. ಮುಸ್ಲಿಮರು ದಿನಕ್ಕೆ 5 ಬಾರಿ ಪ್ರಾರ್ಥಿಸಬೇಕು. ಪ್ರತಿದಿನ ಮುಂಜಾನೆ, ಮಧ್ಯಾಹ್ನ ಸಂಜೆಯ ಸಮಯದಲ್ಲಿ ಮತ್ತು ರಾತ್ರಿಯಲ್ಲಿ ಪ್ರಾರ್ಥಿಸಬೇಕು. ಆರನೆಯ ಪ್ರಶ್ನೆ, ಭಾರತೀಯ ಕರೆನ್ಸಿ ರೂಪಾಯಿ ಎಂದು ಹೆಸರಿಸಿದವರು ಯಾರು? ಎ ಬಾಬರ್, ಬಿ ಸಿಕಂದರ್, ಸಿ ಅಕ್ಬರ್, ಡಿ ಶೇರ್ ಶಾ ಸೂರಿ. ಉತ್ತರ ಡಿ ಶೇರ್ ಶಾ ಸೂರಿ. ರೂಪಾಯಿ ಎಂಬ ಪದವು ಸಂಸ್ಕೃತದ ಪದ ರುಕ್ಕಂ ನಿಂದ ಬಂದಿದೆ, ಅಂದರೆ ಬೆಳ್ಳಿ ನಾಣ್ಯ. ಶೇರ್ ಶಾ ಸೂರಿ ಹೊರಡಿಸಿದ ರೂಪಾಯಿಗೆ ಇದು ಮೂಲವಾಗಿದೆ. ಏಳನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಕಠಿಣವಾದ ವಸ್ತು ಯಾವುದು ಇದೆ? ಎ ಕಬ್ಬಿಣ, ಬಿ ಚಿನ್ನ, ಸಿ ಡೈಮಂಡ್, ಡಿ ಗ್ರಾಫೈಡ್. ಉತ್ತರ ಬಿ ಡೈಮಂಡ್. ಪ್ರಪಂಚದಲ್ಲಿ ಅತ್ಯಂತ ಕಠಿಣವಾದ ವಸ್ತು ಡೈಮಂಡ್ ಇದೆ. ಎಂಟನೆಯ ಪ್ರಶ್ನೆ, ಸಿಂಹಕ್ಕಿಂತ ಮೊದಲು ಕಾಡಿನ ರಾಜ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಎ ಹಸು, ಬಿ ಕರಡಿ, ಸಿ ನರಿ, ಡಿ ಆನೆ. ಉತ್ತರ ಡಿ ಆನೆ. ಸಿಂಹಕ್ಕಿಂತ ಮೊದಲು ಕಾಡಿನ ರಾಜ ಎಂದು ಆನೆಯನ್ನು ಕರೆಯಲಾಗುತ್ತಿತ್ತು. ಒಂಬತ್ತನೆಯ ಪ್ರಶ್ನೆ, ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಮಜ್ಜಿಗೆ, ಬಿ ಬೆಲ್ಲ, ಸಿ ಜೀರಿಗೆ, ಡಿ ಎಳೆನೀರು. ಉತ್ತರ ಬಿ ಬೆಲ್ಲ. ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಲು ಬೆಲ್ಲವನ್ನು ಉಪಯೋಗಿಸಬೇಕು. ಇದು ದೇಹದ ಉಷ್ಣತೆಯನ್ನು ಬೇಗ ಕಡಿಮೆ ಮಾಡುತ್ತದೆ. 11ನೇ ಪ್ರಶ್ನೆ, ನಾವು ದಿನಾಲು ಬಳಸುವ ಬಾಚಣಿಕೆಯನ್ನು ಎಷ್ಟು ತಿಂಗಳಿಗೊಮ್ಮೆ ಬದಲಿಸಬೇಕು? ಎ 6 ತಿಂಗಳು, ಬಿ 3 ತಿಂಗಳು, ಸಿ 5 ತಿಂಗಳು, ಡಿ 4 ತಿಂಗಳು. ಉತ್ತರ ಎ 6 ತಿಂಗಳು. ನಾವು ಮನೆಯಲ್ಲಿ ದಿನಾಲು ಉಪಯೋಗಿಸುವ ಬಾಚಣಿಕೆಯನ್ನು 6 ತಿಂಗಳಿಗೊಮ್ಮೆ ಆದರೂ ಬದಲಿಸಬೇಕು. 12ನೇ ಪ್ರಶ್ನೆ, ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು? ಎ ಹಾಲು, ಬಿ ನಿಂಬೆ ರಸ, ಸಿ ಮೆಣಸು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಬದಲಾಗುತ್ತಿರುವ ಋತುವಿನೊಂದಿಗೆ ಶೀತ, ಕೆಮ್ಮು, ಜ್ವರ, ವೈರಲ್ ಜ್ವರಗಳಂತ ಅನೇಕ ರೋಗಗಳಿಗೆ ಕಡಿಮೆ ಮಾಡಿಕೊಳ್ಳಲು ಶುಂಠಿ ತಿನ್ನಬೇಕು. 13ನೇ ಪ್ರಶ್ನೆ, ಭಾರತದ ಪೂರ್ವಕ್ಕೆ ಯಾವ ದೇಶವಿದೆ? ಎ ಚೀನಾ, ಬಿ ಅಫ್ಘಾನಿಸ್ತಾನ್, ಸಿ ಬಾಂಗ್ಲಾದೇಶ್, ಡಿ ಪಾಕಿಸ್ತಾನ್. ಉತ್ತರ ಸಿ ಬಾಂಗ್ಲಾದೇಶ್. ಭಾರತದ ಪೂರ್ವಕ್ಕೆ ಬಾಂಗ್ಲಾದೇಶ ಇದೆ. 14ನೇ ಪ್ರಶ್ನೆ, ರಾತ್ರಿ ಕನಸಿನಲ್ಲಿ ಹಣ ಬಂದರೆ ಏನಾಗುತ್ತದೆ? ಎ ಅಶಾಂತಿಯನ್ನು ನೋಡುತ್ತಾರೆ, ಬಿ ಯಶಸ್ವಿ ಆಗುತ್ತಾರೆ, ಸಿ ಗುರಿ ತಲುಪಲು ದೂರ ಆಗುತ್ತಾರೆ, ಡಿ ಅಪಾಯಕಾರಿ.
ಉತ್ತರ ಬಿ ಯಶಸ್ವಿ ಆಗುತ್ತಾರೆ. ರಾತ್ರಿ ಕನಸಿನಲ್ಲಿ ಹಣ ಬರುವುದರಿಂದ ಅವರು ಯಶಸ್ವಿ ಆಗುತ್ತಾರೆ ಅಥವಾ ವಿಜಯ ಸಾಧಿಸುತ್ತಾರೆ. 15ನೇ ಪ್ರಶ್ನೆ, ಇರುವೆಗಳಿಲ್ಲದ ದೇಶ ಯಾವುದು? ಎ ಅಮೆರಿಕ, ಬಿ ರಷ್ಯಾ, ಸಿ ಗ್ರೀನ್ಲ್ಯಾಂಡ್, ಡಿ ಜಪಾನ್. ಉತ್ತರ ಸಿ ಗ್ರೀನ್ಲ್ಯಾಂಡ್. ಇರುವೆಗಳಿಲ್ಲದ ದೇಶ ಎಂದರೆ ಗ್ರೀನ್ಲ್ಯಾಂಡ್ ಆಗಿದೆ. 16ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು? ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಉತ್ತರ ಎ ಬೆಳಿಗ್ಗೆ. ಸೇಬು ಹಣ್ಣು ಬೆಳಿಗ್ಗೆ ಸಮಯದಲ್ಲಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿದೆ. 17ನೇ ಪ್ರಶ್ನೆ, ಯಾವ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆ ಆಗುತ್ತದೆ? ಎ ಸೀಗಡಿ ಮಾಂಸ, ಬಿ ಕೋಳಿ ಮಾಂಸ, ಸಿ ಮೇಕೆ ಮಾಂಸ, ಡಿ ಮೀನು. ಉತ್ತರ ಎ ಸೀಗಡಿ. ಸೀಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆ ಆಗುತ್ತದೆ. 18ನೇ ಪ್ರಶ್ನೆ, ಪ್ರತಿದಿನ ಏನು ತಿಂದರೆ ಮಕ್ಕಳು ಜಾಣರಾಗುತ್ತಾರೆ? ಎ ಕ್ಯಾರೆಟ್, ಬಿ ಮೊಟ್ಟೆ, ಸಿ ಬೆಲ್ಲ, ಡಿ ಖರ್ಜೂರ. ಉತ್ತರ ಡಿ ಖರ್ಜೂರ. ಪ್ರತಿದಿನ ಬೆಳಿಗ್ಗೆ ಖರ್ಜೂರ ತಿನ್ನುವುದರಿಂದ ಮೆದುಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಯಾವಾಗಲೂ ಕ್ರಿಯಾಶೀಲವಾಗಿರುತ್ತದೆ. 19ನೇ ಪ್ರಶ್ನೆ, 3 ಹೃದಯಗಳನ್ನು ಹೊಂದಿದ ಜೀವಿ ಯಾವುದು? ಎ ಆಕ್ಟೋಪಸ್, ಬಿ ಆಮೆ, ಸಿ ಮೀನು, ಡಿ ಕಪ್ಪೆ. ಉತ್ತರ ಎ ಆಕ್ಟೋಪಸ್. ಆಕ್ಟೋಪಸ್ ಜೀವಿ 3 ಹೃದಯಗಳನ್ನು ಹೊಂದಿರುತ್ತದೆ. 20ನೇ ಪ್ರಶ್ನೆ, ಯಾವ ಮೀನು ಮನುಷ್ಯರಂತೆ ತುಟಿಗಳು ಮತ್ತು ಹಲ್ಲುಗಳನ್ನು ಹೊಂದಿದೆ? ಎ ಹಾರುವ ಮೀನು, ಬಿ ಬೆಕ್ಕು ಮೀನು, ಸಿ ಟ್ರಿಗರ್ ಫಿಶ್, ಡಿ ಜೆಲ್ಲಿ ಮೀನು. ಉತ್ತರ ಸಿ ಟ್ರಿಗರ್ ಫಿಶ್. ಟ್ರಿಗರ್ ಫಿಶ್ ಎಂಬ ಹೆಸರಿನ ಮೀನು ಸಾಮಾನ್ಯವಾಗಿ ದಕ್ಷಿಣ ಏಷ್ಯಾದ ಜಲಮೂಲಗಳಲ್ಲಿ ಕಂಡುಬರುತ್ತದೆ ಮತ್ತು ಬಲವಾದ ದವಡೆ, ದೊಡ್ಡ ತುಟಿಗಳು ಮತ್ತು ಮಾನವನ ತರದ ಹಲ್ಲುಗಳನ್ನು ಹೊಂದಿರುತ್ತದೆ. 21ನೇ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಮೆಂತೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕಿ, ಡಿ ಜೇನುತುಪ್ಪ. ಉತ್ತರ ಎ ಮೆಂತೆ. ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡಲು ಉಪಯೋಗಿಸುವ ಸಹಾಯ ಮಾಡುವ ನಿಮ್ಮ ಅಡಿಗೆ ಮನೆಯಲ್ಲಿದೆ, ಅದು ಮೆಂತೆ ಆಗಿದೆ. 22ನೇ ಪ್ರಶ್ನೆ, ವನವಾಸಕ್ಕೆ ಹೋಗುವಾಗ ಶ್ರೀರಾಮನ ವಯಸ್ಸು ಎಷ್ಟು? ಎ 27 ವರ್ಷಗಳು, ಬಿ 29 ವರ್ಷಗಳು, ಸಿ 30 ವರ್ಷಗಳು, ಡಿ 25 ವರ್ಷಗಳು. ಉತ್ತರ ಡಿ 25 ವರ್ಷಗಳು. ವನವಾಸದ ಸಮಯದಲ್ಲಿ ತಾಯಿ ಸೀತೆಗೆ 18 ವರ್ಷ ಮತ್ತು ಶ್ರೀರಾಮನಿಗೆ 25 ವರ್ಷ. 23ನೇ ಪ್ರಶ್ನೆ, ಯಾವ ನೀರು ಕುಡಿಯುವುದರಿಂದ ಹೃದಯದ ರೋಗಗಳು ಬರುವುದಿಲ್ಲ? ಎ ಕೆರೆ ನೀರು, ಬಿ ತಾಮ್ರದ ಪಾತ್ರೆ ನೀರು, ಬಿ ಖನಿಜಯುಕ್ತ ನೀರು, ಡಿ ಬಾವಿ ನೀರು. ಉತ್ತರ ಬಿ ತಾಮ್ರದ ಪಾತ್ರೆ ನೀರು. ತಾಮ್ರದ ಪಾತ್ರೆ ನೀರಿನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಬಹುದು. ಹೃದಯ ಆರೋಗ್ಯವಾಗಿರಲು ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿಟ್ಟ ನೀರನ್ನು ಕುಡಿಯುವುದು ಉತ್ತಮ. 24ನೇ ಪ್ರಶ್ನೆ, ಆಕಾಶ ನೀಲಿ ಬಣ್ಣವಾಗಿ ಕಾಣಲು ಕಾರಣವೇನು? ಎ ವಿವರ್ತನೆ, ಬಿ ವಕ್ರೀಭವನ, ಸಿ ಚದುರುವಿಕೆ, ಡಿ ಯಾವುದೂ ಅಲ್ಲ. ಉತ್ತರ ಸಿ ಚದುರುವಿಕೆ. ರೇಲಿ ಸ್ಕ್ಯಾಟರಿಂಗ್ ಎಂಬ ವಿದ್ಯಮಾನದಿಂದಾಗಿ ಆಕಾಶವು ನೀಲಿ ಬಣ್ಣದಾಗಿದೆ. ಈ ಚದುರುವಿಕೆಯು ಹೆಚ್ಚು ಕಡಿಮೆ ತರಂಗಗಳಿಂದ, ಕಣಗಳಿಂದ, ವಿಕಿರಣಗಳಿಂದ ಬೆಳಕಿನ ಒಂದು ರೂಪ. ಇದರಿಂದ ಇದು ಚದುರುವಿಕೆಯನ್ನು ಸೂಚಿಸುತ್ತದೆ. 25ನೇ ಪ್ರಶ್ನೆ, ಪ್ರಧಾನ ಮಂತ್ರಿಯ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ಎ ಅಧ್ಯಕ್ಷರು, ಬಿ ಉಪಾಧ್ಯಕ್ಷರು, ಸಿ ಲೋಕಸಭೆ ಸ್ಪೀಕರ್, ಡಿ ಮುಖ್ಯಮಂತ್ರಿ. ಉತ್ತರ ಎ ಅಧ್ಯಕ್ಷರು. ಭಾರತದಲ್ಲಿ ಅಧ್ಯಕ್ಷರು ಪ್ರಧಾನಮಂತ್ರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ.